ಕೊನೆಯ ಅಧ್ಯಾಯ, 7ನೆಯ ಅಧ್ಯಾಯ. ಶ್ರೀಕೃಷ್ಣೇಂದ್ರ ಗುರು ಚರಿತ್ರೆಯ ಶತಕ ಸಾರದ ಕೊನೆಯ ಅಧ್ಯಾಯ. ಸ್ವಲ್ಪ ವಿಸ್ತೃತವಾದ ಅಧ್ಯಯನ. ಇದರಲ್ಲಿ ಒಟ್ಟು 19 ಆ ಗುರುವಿನ ಸ್ತೋತ್ರವನ್ನು ಹಿಡಿದು 19 ಶ್ಲೋಕಗಳಿವೆ. ಆಮೇಲೆ ಫಲಶ್ರುತಿ 3 ಶ್ಲೋಕ, ಹೀಗೆ 22 ಶ್ಲೋಕಗಳು. ಅವುಗಳ ಒಂದು ವಾಚನ. ಮೊದಲು ಗುರು ಸ್ತುತಿಯನ್ನು ಪ್ರಾರಂಭ ಆಗ್ತದೆ. ಯಾವ ರೀತಿ ಪ್ರತಿಯೊಂದು ಅಧ್ಯಾಯ ಪ್ರಾರಂಭ ಆಗ್ತದೆ, ಗುರುಸ್ತುತಿ ಪ್ರಾರಂಭ ಆಗ್ತದೆ. ಗುರುಲೀಲಾಯುತಶೀಲ ಸಂಪದಮಲಂ ಸರ್ವತ್ರ ನಿರ್ವ್ಯಾಕುಲಂ ಗುರುಭೂಲೋಕದ ಭಕ್ತವತ್ಸಲ ಮಹಾಕಾಲಜ್ಞಹೃತ್ಕೋಮಲಂ ಗುರುನೀಲಾಗಾಸದಂತೆ ನಿರ್ಮಲ ಸುಬೋಧಾವಾದ ಮುಕ್ತಾಫಲಂ ಗುರುವಾತ್ಮಾಮುದಲೋಲನುಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ. ಆ ಕಥಾ ಪ್ರಾರಂಭ ಆಗ್ತದೆ. ಈ ಕಥೆಯಲ್ಲೇ ಗುರು ತಾನು ಇನ್ನು ಸಮಾಧಿಸ್ಥನಾಗ್ತೇನೆ, ಸೋಹಂಭಾವ ಪಡಿತೇನೆ ಅಂಥೇಳಿ ಶಿಷ್ಯರಿಗೆ ಹೇಳಿ, ಎಲ್ಲ ತಯಾರಿ ಮಾಡಿರಿ, ಇನ್ನು ನಾನು ಹೋಗ್ತೇನೆ ಇನ್ನು ಅಂಥೇಳಿ ಸಜೀವ ಸಮಾಧಿಯನ್ನು ಆ ಒಂದು ಯೋಗ ನಿಷ್ಠೆಯೊಳಗೆ ಯಾವ ರೀತಿ ತಾವು ಸೇರಿಕೊಂಡು ಹೋಗ್ತಾರೆ ಅಂಬೋದರ ಒಂದು ಹೃದಯಂಗಮವಾದಂಥ ಶ್ಲೋಕಗಳು ಇಲ್ಲುಂಟು. ಬಳಿಯೋಳಾಶ್ರಮ ವೃಕ್ಷ ಪಂಚದಲದಾ ಬಿಲ್ವಂ ಪ್ರಫುಲ್ಲಂ ಸದಾ ತಿಳಿನೀರಂ ಹನಿಸಿದ್ದರದು ಚಿಗುರದೆ ಬಾಡಿತ್ತು ಹೂಬಳ್ಳಿಯೋಳ್ ಕಳವಳಗೊಂಡು ವಿಮುಗ್ಧನಾಗಿ ಗುರುವಂ ಕೇಳಲ್ಕೆ ಶಿಷ್ಯೋತ್ತಮಂ ತಿಳಿದಿರ್ದಂದವಸಾನಮಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ. ಸನಿಯಾಯ್ತಿನ್ನು ಪರಾತ್ಮನಾ ಜಡ ಶರೀರ ತ್ಯಾಗದ ಕಾಲವೀ ಯನಯನುತ ಶಿಷ್ಯರನೆಲ್ಲರಂ ಕರೆಸಿಕೊಂಡಂ ಯೋಗಿ ಮುಂಕಾರ್ಯಕೆ ತನುವಂ ಶಾಶ್ವತವಲ್ಲದಂ ತ್ಯಜಿಸಿ ಸೋಹಂಭಾವ ಪೊಂದಿರ್ಪೇ ಭೂರುಣತೀರಲ್ ಕ್ಷಣ ನಿಲ್ಲೆನೆಂದನು ಗುರುಂ ಕೃಷ್ಣೇಂದ್ರಯೋಗೀಶ್ವರಂ. ಸಿತಪಕ್ಷಂ ತಿಥಿಯಂ ತ್ರಯೋದಶಿಯ ಮಾಸಂ ಕಾರ್ತಿಕವತ್ಸರಂ ನುತವೀರಾಕ್ಷಸವೆಂದು ನಿಶ್ಚಯಿಸಿದಂ ನಿರ್ಯಾಣಕಾಲಮಂ ಯತಿವರ್ಯಂ ವರಭಕ್ತವರ್ಗಕ್ಕೆ ನಿರೂಪಂ ಗೈದಿದಂ ಪ್ರೇಮದಿ ಧೃತಕಾರ್ಯಂ ಪರಿಪೂರ್ಣವೆಂದನು ಗುರುಂ ಕೃಷ್ಣೇಂದ್ರಯೋಗೀಶ್ವರಂ. ಬೆಳದಿರ್ಪಾತರು ಬಿಲ್ವತಾಣವು ಸಮಾಧಿಸ್ಥಾನಂವೆಂದಂ ಗುರುಂ ಸಲೆ ವಿದ್ವಾಂಸರು ಪಾಡ್ಯಕಾರಂಭಿಸುತಂ ರುದ್ರಾಭಿಷೇಕಂ ಮಹಾಂ ತುಳಸಿ ದ್ವಾದಶಿಯೋಳ್ ಸಮಾಪ್ತಿಕರ ಮಾಡುತ್ತನ್ನ ಸಂತರ್ಪಣಂ ನಲವಿಂ ಗೈಯಲಿಯಂದನುಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ. ಇದು ತಾಣಂ ಪವಿತ್ರವೆಂದು ಪುರಪಂಚ ಪ್ರಾಣವೆಂದೆನ್ನುವೋಲ್ ಉದಯಂ ಹೊಂದಿ ಸಮಾಧಿ ಪಂಚ ಬೆಳಗುತ್ತೀ ಸ್ಥಾನ ಸುಕ್ಷೇತ್ರವಾ ಆಗಿದೆಯೆಂದೆಲ್ಲರೂ ಪೇಳುವಂದು ತನಕಂ ನಾನಿಲ್ಲಿ ವಾಸಿರ್ಪೆನೈ ಇದು ದತ್ತಾತ್ರೇಯ ತಾಣವೆಂದನು ಗುರುಂ ಕೃಷ್ಣೇಂದ್ರಯೋಗೀಶ್ವರಂ.
ಗುರುವಾಕ್ಯಂ ಪಸರಿತ್ತು ನಾಲ್ಕು ಕಡೆಗಂ ಸಚ್ಚಿಷ್ಯ ಸಂಜಾತವು ನೆರೆದಿತ್ತಲ್ಲಿ ಸಖೇದದಿಂ ಗುರುವಿಯೋಗಂ ತಾಳದಂತಾಗುತಂ ಸುರಿಸಿತ್ತಂ ನಯನಾಶ್ರು ನಲ್ಮೆಯ ಹಳೇ ಹುಬಳ್ಳಿ ಭಕ್ತಾಗರಂ ಮರಸಿರ್ದಂ ಸಕಲಾಶಯಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ ಗುರುದತ್ತಾತ್ರೇಯ ಮಂದಿರಂ ಭಜಕರಿಂ ಸೇವಾಸುಸೂತ್ರಂಗಳಿಂ ಭರಿತಂ ವೇದ ಪುರಾಣ ಕೀರ್ತನ ಚರಿತ್ರ ಸ್ತೋತ್ರ ಮಂತ್ರಂಗಳಿಂ ಭರದೋಳ್ ವಿಭ್ರಮದಲ್ಲಿ ಸಂಭ್ರಮವು ಕಾಣುತ್ತಿರ್ಪುದೆಲ್ಲೆಲ್ಲಿಯುಂ ವಿರಸಂ ಸಂರಸ ಮಾಡಿದಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ ಮರುಮುಂಜಾನೆಯ ಮೋರೆಬೇಡ ಸುಖವೀ ದೀರ್ಘಂ ನಿಶಾಕಾಲ ನೇಸರು ಮೇಲೇರುತ ತೋರಬೇಡ ಘನಖೇದಂಕಾರಕಂ ದುರ್ದಿನಂ ಧರೆತಾಟಸ್ಥವ ಪೊಂದಲೆನ್ನುತ ವಿಯೋಗತ್ರಸ್ತ ಭಕ್ತಾದಿಗಳ್ ಮರುಗಿರ್ದರ್ ಘನಮೋಹಕಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ ಅವಿಲಂಬಂ ಚಲಿಸಿರ್ಪಕಾಲಗತಿಯಾ ಚಕ್ರಕ್ಕೆ ನಿಲ್ಲೆಂದೊಡಂ ಜವವಂ ಕುಂಠಿಸಬಲ್ಲುದೇ ಮನುಜವಾಂಛಾ ವಿಶ್ವನಿರ್ಮಾಣಕಂಗಂಶವಂ ಪಾಮರು ಮರ್ತ್ಯರೀ ಜಗದಿ ಕಾಲಾತೀತರಾಗಲ್ ನಿಜಲ್ ಭವದೋಳ್ ಶಕ್ಯವೇ ಎನ್ನುವಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ ಯನುತಿರ್ಪಾಗರುಣಂ ಸ್ಥಿರಂ ನಿಲ್ಲಲ್ ಕಾಲಿಲ್ಲದಿದ್ದರೇರಿದಂ ಇನನುಂ ಸಾರಥಿ ನಿಲಿಸಲ್ ಕರಗಳಂ ಮುಂಚಾಚುತಂ ವೇಗದಿಂ ಅನುತಾಪಂ ಬಡುತಿರ್ಪ ಭಕ್ತಚಯ ನೋಡಲ್ ಕೋರಿ ಮುಂಬಂದಪಂ ಕ್ಷಣಕಾಲಂ ಸ್ಥಿರವಲ್ಲವೆಂದನು ಗುರುಂ ಕೃಷ್ಣೇಂದ್ರಯೋಗೀಶ್ವರಂ. ಇಲ್ಲೇ ಈ ಸ್ತೋತ್ರ 12ನೇ ಸ್ತೋತ್ರದಲ್ಲಿ ತಮ್ಮ ಒಂದು ಉಪದೇಶವನ್ನು ಹೇಳ್ತಾರೆ. ಕೊನೆಯ ಉಪದೇಶ, ಮದಮೋಹಾದ್ಯರಿವರ್ಗ ಗೆಲ್ದು ಪರಮಾತ್ಮ ಕೃಷ್ಣನೋಳ್ ಭಕ್ತಿಯಂ ಮುದದಿಂ ನಿಶ್ಚಲಗೊಳ್ಸಿ ಲೋಕದಲ್ಲಿ ಸತ್ಕರ್ಮಂಗಳಂ ಗೈಬುತಂ ಬುಧ ಮಾರ್ಗಂ ಬಿಡದಂತಲಾಚರಿಸಿ ನಿತ್ಯಂ ಸೌಖ್ಯವೀ ಮಾನವಂ ಇದು ಸಂಸಾರ ಸಾರವೆಂದನು ಗುರುಂ ಕೃಷ್ಣೇಂದ್ರಯೋಗೀಶ್ವರಂ. ಮುಂದೇನಾಯಿತು? ಸರಿ ಮಧ್ಯಾಹ್ನಕ್ಕೆ ತನ್ನ ತಾನದೋಳ್ ಪದ್ಮಾಸೀನ ಯೋಗೀಂದ್ರನಂ ಸುರಸೂರ್ಯಂಬರೆ ನೆತ್ತಿಗೇರಿಸೆ ಸುಷುಮ್ನಾ ನಾಡಿಯೋಳ್ ಶ್ವಾಸಮಂ ನರತೇಜಂ ಸುರತೇಜದೋಳ್ ಬೆರೆತು ಸೋಹಂಭಾವಮಂ ಪೊಂದಿದಂ ಸುರಲೋಕಂ ಬೆಳದಿರ್ಪಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ ಮನುಜರ್ವಿಭ್ರಮದಿಂ ಸಮುದ್ರದೊಳು ನಾವಂ ಜಾರಿದಂತಾಗಿರಲ್ ಜನನೇತ್ರಾರ್ಜನ ಮಂಜಿನಿಂ ದಿನಪಾ ತೇಜೋಹೀನನಾಗಿರ್ದಪಂ ಘನಬನ್ನಂಬಡುತಿರ್ಪ ಶಿರವಹಿಸಿ ವಾತತ್ರಾಣಗುಂದಿರ್ದಪಂ ಜನದೈನ್ಯಕ್ಕೆ ಮುಗುಳ್ನಗುತ್ತಿಹ ಗುರುಂ ಕೃಷ್ಣೇಂದ್ರಯೋಗೀಶ್ವರಂ. ಸಭೆಗೂಡಿ ದ್ವಿಜರೆಲ್ಲ ಮಂತ್ರ ಪಠಿಸಲ್ ಸ್ನಾನಾದಿ ಪಂಚಾಮೃತಂ ಅಭಿವಸ್ತ್ರಾಗರು ಗಂಧಮಾಲ್ಯ ತುಳಸಿ ಪೂಜಾವಿಧಿಂ ಪೂರಿಸಲ್ ಶುಭಕೋರುತ್ತ ಸುವಾಸನೀ ಜನ ಹರಿದ್ರಾ ಕುಂಕುಮಂ ಹಾರಿಸಲ್ ಅಭಯಂ ನೀಡಿದ ಮೌನದೋಳ್ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ.
ಗುರು ಶಿಷ್ಯೌಘವು ಮಂಗಲಾರತಿಯನೆತ್ತಲ್ ಮಂತ್ರಪುಷ್ಪಾಂಜಲಂ ಸುರಿಸಲ್ ನಿರ್ಮಿಸುತುಂ ಸಮಾಧಿಯದರೋಳ್ ಲಿಂಗ ಪ್ರತಿಷ್ಠಾಪನಂ ವರವಿದ್ಯಾಧರ ವೃಂದಗೈಯಯತಿ ಸಾಕಾರಂ ನಿರಾಕಾರದೋಳ್ ಬೆರೆಯಲ್ ಶೋಭೆಯ ಪೊಂದಿದಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ ಗುರುಭಕ್ತಾಳಿಯ ರೋಗನಾಶಕ ಕೃತಿಯೋಳ್ ವೈದ್ಯಂ ಮಹಾಕೋವಿದಂ ಭರದಿಂ ಭೂತ ಪಿಶಾಚಿ ಬಾಧೆ ಕಳೆವಾ ಸಿದ್ಧಂ ಮಹಾಮಾಂತ್ರಿಕಂ ಧರೆಯೋಳ್ ಮೂಕಗೆ ಮಾತು ಬಂಜೆಗೆ ಮಗಂ ಕೊಟ್ಟಿದ್ದ ಸೃಷ್ಟೀಶನುಂ ಸುರಧೇನುಂ ಭಜ ಕಾಳಿಗಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ ಪತಿತೋದ್ಧಾರಕನೆಂದು ಪೊಂದಿ ಪೆಸರಂ ಚೈತನ್ಯದೊಳಿರ್ಪನೈ ಮತಭೇದಂಗಳ ಮಾಡದೆ ನತಜನಾಪದ್ಬಂಧುವಾಗಿರ್ಪನೈ ನುತಿಸಲ್ ಕ್ಷೇಮವ ತೋರಿ ಭಕ್ತಜನ ಕಾಯುತ್ತಂ ಸಮಾಧಿಷ್ಠಿತಂ ಶತವರ್ಷಂ ಪೂರ್ತಿಪ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ. ಕೊನೆಗೆ ಮತ್ತೆ ಗುರುವಿನ ಒಂದು ಪ್ರಾರ್ಥನೆ. ಗುರುವೇ ಪೂಜೆಗೆ ಯೋಗ್ಯ ದೇವ ಗುರುವೇ ಸಂಪೋಷಿಪ ತಂದೆಯು ಗುರುವೇ ಲಾಲಿಸುತ್ತಿರ್ಪತಾಯಿ ಗುರುವೇ ಕೈ ನೀಡುವ ಸನ್ಮಿತ್ರನಂ ಗುರುವೇ ಬಾಂಧವನಾಪ್ತನಿಷ್ಠ ಸಕಲೈಶ್ವರ್ಯಂ ಸದಾ ಸದ್ಗುರು ಗುರು ಸರ್ವಸ್ವವು ಶಿಷ್ಯಗೀ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ. ಶ್ರೀಕೃಷ್ಣೇಂದ್ರ ಗುರುಚರಿತೆಯೋಳ್ ನಿರ್ಯಾಣೋತ್ಸವ ಎಂಬ 7ನೇ ಅಧ್ಯಾಯ ಮುಕ್ತಾಯ. ಈಗ ಫಲಶ್ರುತಿಯನ್ನು ಬರೆದಿದ್ದಾರೆ ಶ್ರೀ ಭಕ್ತಕವಿ ಹರಾ ದೇಸಾಯಿ ಮಾಸ್ತರು ಭಕ್ತಕವಿಯನ್ನು ಬರೆದಿದ್ದಾರೆ. ಏನದು ಭಕ್ತ 3 ನುಡಿಗಳಿವೆ. ಧರೆಯೋಳ್ ಮಾನವ ನೇಮದಿಂ ಪಠಿಸಲಿ ಚಾರಿತ್ರ್ಯ ಪುಣ್ಯಪ್ರದಂ ಗುರುಲೀಲಾಮೃತ ಪಾನದಿಂ ಭವರುಜಂ ನಿರ್ನಾಮ ಪೊಂದಿರ್ಪುದು ದುರಿತಂ ತಟ್ಟದು ಭೂತಭಾರದು ಸಮೀಪಂ ಶಾಂತಿಲಾಭಂ ನಿಜಂ ಶ್ರೀ ಸಂಪತ್ತನು ನೀಡಿ ಕಾಯ್ವನು ಗುರುಂ ಕೃಷ್ಣೇಂದ್ರಯೋಗೀಶ್ವರಂ. ಗುರುಚಾರಿತ್ರ್ಯವ ನಿತ್ಯ ಪಾಡಲ ಕಥವಾ ಕೇಳಲ್ಕೆ ಸುಪ್ರೇಮದೋಳ್ ಅರೆಮೂಢಂ ವರ ಪಂಡಿತಂ ಬಡವನುಂ ಶ್ರೀಮಂತತನಾದಪಂ ತ್ವರದಿಂ ರೋಗವ ದೂರಗೈಯುತ ಪರೋಕ್ಷಂ ತಾನೆ ಕೈ ನೀಡುತಂ ಪರಮಾನಂದವ ಮಾಳ್ಪನೀ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ. ಗುರುಚಾರಿತ್ರ್ಯವ ಭಕ್ತ 100 ದಿವಸಂ ಪಡಲ್ಕೆ ಪರಾಯಣಂ ಪುರುಷಂ ಸಂತತಿ ಪೊಂದಿ ಸೌಖ್ಯ ಪಡೆವಂ ನಿಸ್ಸಾರ ಸಂಸಾರದಿ ಪರಿತಾಪಂ ಪರಿಹಾರವೈ ಪಠಣದಿಂ 40 ಶಕಾಲದೋಳ್ ಶರಣಂಗಂ ಸುರಭೂರುಹಂ ಗುರುವರಂ ಕೃಷ್ಣೇಂದ್ರಯೋಗೀಶ್ವರಂ. ಫಲಶ್ರುತಿ ಮುಗಿದು ಭಕ್ತಕವಿ ಶ್ರೀ ಹರಾ ದೇಸಾಯಿಯವರು ರಚಿಸಿದಂಥ ಈ ಅದ್ಭುತವಾದಂಥ 112 ಶ್ಲೋಕಗಳು 112 ಶ್ಲೋಕಗಳ ಒಂದು ವಾಚನ ಸೇವೆಯನ್ನು ನನಗೆ ಮುಗಿಸ್ಲಿಕ್ಕೆ ಭಾಳ ಸಂತೋಷ ಅನಿಸ್ತದೆ. 1950ರಲ್ಲಿ ಅದಕ್ಕಿಂತ ಸ್ವಲ್ಪ ಪೂರ್ವದಲ್ಲಿಯೇ ರಚಿಸಿರಬೇಕು. ಆವಾಗಿನ ಕಾಲಕ್ಕೆ ಮುದ್ರಣದ ಒಂದು ಸೌಕರ್ಯ ಇದ್ದಿದ್ದಿಲ್ಲ. ಹೀಗಾಗಿ 1950ರಲ್ಲಿ ಒಂದೇ ಒಂದು ಮುದ್ರಣವನ್ನು ಪಡೆದಂಥ ಈ ಒಂದು ಮತ್ತೇವ ಕ್ರೀಡಿತದಲ್ಲಿ ರಚಿಸಿದಂತಹ ಹಳಗನ್ನಡದ ಈ ಒಂದು ಶ್ಲೋಕಗಳು ಇವು ಈಗ ಸಿಗುವುದಿಲ್ಲ. ಯಾರೆಲ್ಲ ಹಳೆಯ ಪುಸ್ತಕ ನಾನು ನಮ್ಮ ವೇದಮೂರ್ತಿ ಶ್ರೀ ಹನುಮಂತ ಭಟ್ ಗುಡಿ ಅವರಿಂದ ಪಡೆದು ನನ್ನ ಪ್ರೀತಿದು ಹಿಂದಕ್ಕೆ ಭಾಳ ಹಳೆಯ ಕಾಲಕ್ಕೆ ನಾನು ನೋಡಿದ್ದೆ. ಅದನ್ನು ಪಡೆದು ಇದು ವಾಚನ ಮಾಡುವಂಥ ಒಂದು ಸೇವೆಯ ಭಾಗ್ಯ ನನಗೆ ದೊರೆಯಿತು ಅಂತ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ. ಎಲ್ಲರಿಗೂ ನಮಸ್ಕಾರ.